ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾಕ್ಟಸಿನ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿಸೋದ್ರ ಜೊತೆಗೆ ಯಾವ ರೀತಿ ರಿಪೋರ್ಟಿಂಗ್ನ ಮಾಡ್ಕೊಳ್ಬೇಕು, ಯಾವ ರೀತಿ ಕೇರ್ನ ತಗೊಳ್ಬೇಕು ಅಂತಲೂ ಕೂಡ ಎಲ್ಲ ನರ್ಸರಿಲೂ ಕೂಡ ನೋಡ್ಬೋದು. ಪಾಟ್ ಸೈಜು ಕೂಡ ತುಂಬ ಚಿಕ್ಕದಿರುವಂಥ ಪಾಟ್ ಸೈಜಲ್ಲಿ ಕ್ಯಾಕ್ಟಸ್ ನಿಮಗೆ ಸಿಗುತ್ತೆ. ಅದರಲ್ಲೂ 1 ಇಂಚು 2 ಇಂಚಿನ ಮೇಲೆ ಪಾಟ್ ಸೈಜ್ಗೆ ಕ್ಯಾಕ್ಟಸ್ನ ಹಾಕಿರೋದಿಲ್ಲ. ಪ್ಲ್ಯಾಂಟು ಕೂಡ ತುಂಬ ಪುಟ್ಟಾಗಿರುತ್ತೆ, ಕರೆಕ್ಟಾಗೇ ಹಾಕಿರ್ತಾರೆ. ಯಾಕೆ ಅಂದರೆ ಪ್ಲ್ಯಾಂಟು ಕೂಡ ತುಂಬ ಚಿಕ್ಕದಿರೋದ್ರಿಂದ ಪಾಟ್ ಸೈಜು ಕೂಡ ತುಂಬ ಚಿಕ್ಕದಾಗಿ ಇರುತ್ತೆ. ತುಂಬ ಇಷ್ಟಪಟ್ಟು ಮನೆಗೆ ತಂದಮೇಲೆ ತುಂಬ ದಿನ ಮೇಂಟೆನೆನ್ಸ್ನ ಮಾಡೋಕ್ಕೆ ಆಗೋದಿಲ್ಲ. ಜಸ್ಟ್ ನೀರನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ. ಇಂಡೋರ್ ಪ್ಲ್ಯಾಂಟ್ ಆಗಿದೆ ಕ್ಯಾಕ್ಟಸ್ಸು. ವೀಕ್ಲಿ 1 ದಿನ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಆದರೂ ಕೂಡ ಗಿಡ ಕೊಳ್ತೋಯ್ತು. ಗಿಡ ಬೇಗ ಹಾಳಾಗುತ್ತೆ. ಕ್ಯಾಕ್ಟಸ್ಸು ತುಂಬ ಟೈಮು ಇಟ್ಕೊಳ್ಳೋಕ್ಕಾಗಲ್ಲ ಅನ್ನೋದು ಎಲ್ಲರಿಗೂ ಕೂಡ ಕನ್ಫ್ಯೂಷನ್ ಇರುತ್ತೆ. ಯಾಕೆ ತುಂಬ ಟೈಮ್ ಇಟ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ತುಂಬ ಟೈಮ್ ಇಟ್ಕೊಳ್ಬೇಕು ಅಂದರೆ ಏನನ್ನು ಮಾಡಬೇಕು ಅಂತಲೂ ಕೂಡ ನೀವು ಈ ವಿಡಿಯೋದಲ್ಲಿ ತಿಳ್ಕೊಳ್ಬೋದು. ಕ್ಯಾಕ್ಟಸನ್ನ ಕೋಕೋ ಚಿಪ್ಸಿಂದ ರಿಪೋರ್ಟ್ನ ಮಾಡಿರ್ತಾರೆ, ಇಲ್ಲಾಂದರೆ ಕೋಕೋ ಪೌಡ್ರಿಂದ ರಿಪೋರ್ಟ್ನ ಮಾಡಿರ್ತಾರೆ. ಯಾಕೆ ಈ ಥರ ಮಾಡಿರ್ತಾರೆ ಅನ್ನೋದಾದರೆ ಗಿಡನೂ ಕೂಡ ತುಂಬ ಕ್ವಿಕ್ಕಾಗಿ ಬೆಳಿಬೇಕು, ಗ್ರೋತು ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಕಂಪ್ಲೀಟಾಗಿ ಕೋಕೋ ಚಿಪ್ಸ್ ಇಲ್ಲಾಂದರೆ ಕೋಕೋ ಪೌಡ್ರಲ್ಲಿ ಸೆಕ್ಯುಲೆಂಟನ್ನು ಹಾಕಿರ್ತಾರೆ. ಕ್ಯಾಕ್ಟಸ್ಸಿಗೆ ವೀಕಲ್ಲಿ 1 ದಿನ ಇಲ್ಲ 15 ಡೇಸ್ಗೆ ಒಂದು ಸಲನೇ ನೀರನ್ನ ಸ್ಪ್ರೇ ಮಾಡ್ತಾ ಇದ್ದೀನಿ. ಕ್ಯಾಕ್ಟಸ್ಸು 1 ವೀಕು ತುಂಬ ಚೆನ್ನಾಗಿಯೇ ಇತ್ತು, ಆದರೆ 1 ವೀಕ್ ಆದಮೇಲೆ ಕಂಪ್ಲೀಟಾಗಿ ಕೆಳಗಡೆ ಇರುವಂತಹ ಲೀಫ್ಗಳು ಒಂದೊಂದೇ ಹಾಳಾಗ್ತಾ ಇದೆ. ಗಿಡನೂ ಕೂಡ ಕೊಳಿತಾ ಬರ್ತಾ ಇದೆ. ಯಾಕೆ ಜಸ್ಟ್ ವೀಕಲ್ಲಿ 1 ದಿನ ನೀರನ್ನ ಸ್ಪ್ರೇ ಮಾಡ್ತಾ ಇದ್ದೀನಿ, 15 ಡೇಸಲ್ಲಿ 1 ದಿನ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಆದ್ರೂ ಕೂಡ ಕ್ಯಾಕ್ಟಸ್ಸು ತುಂಬ ಚೆನ್ನಾಗಿ ಬರ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ಕೂಡ ಅನ್ನಿಸ್ತಾ ಇರುತ್ತೆ. ಯಾಕೆ ಈ ಥರ ಆಗುತ್ತೆ? ನರ್ಸರಿಯಲ್ಲಿ ತರಬೇಕಾದ್ರೆ ತುಂಬ ಚೆನ್ನಾಗಿಯೇ ಕಾಣ್ತಾ ಇರುತ್ತೆ, ಮನೆಗೆ ತಂದಮೇಲೆ ಹಾಳಾಗುತ್ತೆ. ಎಲ್ಲರ ಕಂಪ್ಲೇಂಟ್ ಒಂದಿದ್ದೇ ಇರುತ್ತೆ. ಯಾವುದೇ ರೀತಿಯ ಪ್ಲ್ಯಾಂಟ್ ಆಗಿರ್ಬೋದು, ಕ್ಯಾಕ್ಟಸ್ ಅಂತಲೇ ಇಲ್ಲ. ನರ್ಸರಿಯಲ್ಲಿ ತುಂಬ ಚೆನ್ನಾಗಿ ಇಟ್ಕೊಂಡಿರ್ತೀರ. ಯಾವಾಗಲೂ ನರ್ಸರಿಯಲ್ಲಿ ತುಂಬ ಚೆನ್ನಾಗಿರುತ್ತೆ, ನೆಟ್ ಕೆಳಗಡೆ ಇರುತ್ತಲ್ಲ, ಹಾಗಾಗಿನೇ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಮನೆಗೆ ತಗೊಂಡೋದ ತಕ್ಷಣ ಹಾಳಾಗುತ್ತೆ ಅಂತ ಅಂದ್ಕೊಳ್ತೀರ. ಯಾಕೆ ಆಗುತ್ತೆ ಅಂದರೆ ರೀಪಾಟ್ನ ಮಾಡೋದಿಲ್ಲ. ಕೋಕೋ ಚಿಪ್ಸಲ್ಲಿ ಇರುವಂತಹ ಕ್ಯಾಕ್ಟಸ್ ಆಗಿರ್ಬೋದು, ಯಾವುದೇ ರೀತಿಯ ಪ್ಲ್ಯಾಂಟ್ ಆಗಿರ್ಬೋದು, ತಾತ್ಕಾಲಿಕ ಕೋಕೋ ಪೌಡ್ರ್ ಆಗಿರ್ಬೋದು, ಕೋಕೋ ಚಿಪ್ಸ್ ಆಗಿರ್ಬೋದು, ತಾತ್ಕಾಲಿಕವಾಗಿ ಪ್ಲ್ಯಾಂಟಿಗೆ ಅದು ಸಪೋರ್ಟ್ನ ಕೊಡುತ್ತೆ. ಆದರೆ ತುಂಬ ಲಾಂಗ್ ಟೈಮು ಅದರದ್ದು ಪ್ಲ್ಯಾಂಟಿನ ಗ್ರೋತಿಂಗ್ ತುಂಬ ಚೆನ್ನಾಗಿ ಆಗಬೇಕು ಅಂದರೆ ಮಣ್ಣಿನ ಅವಶ್ಯಕತೆ ಪ್ಲ್ಯಾಂಟಿಗೆ ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು. ಕೋಕೋ ಪೌಡ್ರನ್ನ ಕ್ಯಾಕ್ಟಸ್ಸಿಗೆ ಹಾಕಲೇಬಾರ್ದ ಅನ್ನೋದಾದರೆ ಹಾಕಬಾರ್ದು. ಕೋಕೋ ಪೌಡ್ರನ್ನ ಬಳಸಬಾರ್ದು, ಕೋಕೋ ಚಿಪ್ಸನ್ನು ಬಳಸಬೇಕು. ಮರಳು, ಸ್ವಲ್ಪ ಮಣ್ಣು, ಈ ಮೂರನ್ನು ಕೂಡ ಮಿಕ್ಸ್ ಮಾಡಿನೇ ರಿಪೋರ್ಟ್ನ ಮಾಡ್ಕೊಳ್ಬೇಕು. ಅದರಲ್ಲೂ ಮಣ್ಣಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ. ನೆಕ್ಸ್ಟು ಮರಳು, ಅದರ ನೆಕ್ಸ್ಟು ಕೋಕೋ ಚಿಪ್ಸು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರಲಿ. ಮರಳು ಅದಕ್ಕಿಂತ ಸ್ವಲ್ಪ ಜಾಸ್ತಿ, ಮಣ್ಣು ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು. ಕಂಪ್ಲೀಟಾಗಿ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿನೇ ರಿಪೋರ್ಟ್ನ ಮಾಡ್ಕೊಳ್ಬೇಕು. ಕ್ಯಾಕ್ಟಸಿಗೆ ರಿಪೋರ್ಟ್ನ ಮಾಡಿದ ಮೇಲೆ ವೀಕಲ್ಲಿ 1 ದಿನ ಜಸ್ಟ್ ನೀರನ್ನು ಸ್ಪ್ರೇ ಮಾಡಬೇಕು, ಲೀಫಿಗೆ ಮಾತ್ರ. ಡೆಸರ್ಟಲ್ಲಿ ತುಂಬ ನೋಡೋಕ್ಕೆ ಸಿಗುತ್ತಲ್ವ ಕ್ಯಾಕ್ಟಸ್ಸು, ತುಂಬ ಬಿಸಿಲು ಮತ್ತು ಮರಳಲ್ಲಿ ಬೆಳೆಯುವಂತಹ ಕ್ಯಾಕ್ಟಸನ್ನು ನಾವು ಕೂಡ ತುಂಬ ಬಿಸಿಲಿಗೆ ಇಡೋಣ, ಕಂಪ್ಲೀಟಾಗಿ ಮರಳಿಗೆ ಹಾಕಿಡೋಣ ಅನ್ನೋದಾದರೆ ಆಗೋದಿಲ್ಲ. ಅಲ್ಲಿನ ವೆದರೇ ಚೇಂಜ್ ಇರುತ್ತೆ, ನಮ್ಮ ವೆದರು ಕೂಡ ಕಂಪ್ಲೀಟಾಗಿ ಚೇಂಜ್ ಇರುತ್ತೆ. ಹಾಗಾಗಿನೇ ಫುಲ್ಲು ಬಿಸಿಲಿಗೂ ಕೂಡ ಇಡಬಾರ್ದು, ತುಂಬ ನೆರಳಿಗೂ ಕೂಡ ಇಡಬಾರ್ದು. ಯಾಕೆ ಅಂದರೆ ಬಿಸಿಲಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ಎಲೆಗಳ ಕಲ್ಲರು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಪ್ಲ್ಯಾಂಟು ಹಾಳಾಗೋದಿಲ್ಲ ಅನ್ನೋದು ಬಿಟ್ಟರೆ ಎಲೆಯ ಕಲ್ಲರು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಹಾಗಾಗಿನೇ ನರ್ಸರಿಯಿಂದ ತಗೊಂಡು ಬಂದ ಮೇಲೆ ಕಂಪ್ಲೀಟಾಗಿ ಇಂಡೋರಲ್ಲಿ ಇಡೋದು, ಕಂಪ್ಲೀಟಾಗಿ ಔಟ್ಡೋರಲ್ಲಿ ಇಡೋದನ್ನು ಮಾಡಬಾರ್ದು. 1 ವೀಕ್ ಆದ್ರೂ ಒಂದು ಸೆಮಿ ಶೇಡಲ್ಲಿ ಪ್ಲ್ಯಾಂಟನ್ನು ಸೆಟ್ ಮಾಡ್ಕೊಳ್ಬೇಕು. ಸೆಮಿ ಶೇಡಲ್ಲಿ ಪ್ಲ್ಯಾಂಟನ್ನು ಸೆಟ್ ಮಾಡ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಗ್ರೋತ್ ಆಗ್ತದೆ ಅಂದಮೇಲೆ ಇಂಡೋರಲ್ಲಿ ಇಟ್ಕೊಳ್ಬೋದು. ಆದರೆ ಔಟ್ಡೋರು ಬೇಡ ಅಂತಲೇ ಹೇಳ್ತೀನಿ. ಯಾಕೆಂದರೆ ಸೆಮಿ ಶೇಡ್ ಓಕೆ, ಇಲ್ಲ ಮತ್ತು ಇಂಡೋರ್ ಓಕೆ. ಔಟ್ಡೋರು ಯಾಕೆ ಬೇಡ ಅಂತೀನಿ ಅಂದರೆ ಕಂಪ್ಲೀಟ್ ಎಲೆಗಳ ಕಲ್ಲರು ಚೇಂಜ್ ಆಗುತ್ತೆ. ಪಿಂಕ್ ಕಲರ್ ಇರುವಂತಹ ಕ್ಯಾಕ್ಟಸ್ಸು ವೈಟ್ ಕಲರ್ ಆಗುತ್ತೆ, ಗ್ರೀನಲ್ಲಿರುವಂತಹ ಕ್ಯಾಕ್ಟಸ್ಸು ಡಾರ್ಕ್ ಗ್ರೀನ್ ಕಲರ್ಗೆ ಚೇಂಜ್ ಆಗುತ್ತೆ. ಪ್ಲ್ಯಾಂಟಿನ ಥರ ಕಲ್ಲರೇ ಕಂಪ್ಲೀಟ್ ಚೇಂಜ್ ಆಗೋದ್ರಿಂದ ಕ್ಯಾಕ್ಟಸ್ ಅಂತ ನಮಗೆ ಅನ್ನಿಸ್ತಾನೆ ಇರೋದಿಲ್ಲ, ಆ ರೀತಿ ಚೇಂಜ್ ಆಗಿಬಿಡುತ್ತೆ. ಮದರ್ ಪ್ಲ್ಯಾಂಟ್ ಆಗಿರುವಂತಹ ಕ್ಯಾಕ್ಟಸ್ಸಲ್ಲಿ ಪುಟ್ಟ ಗಿಡಗಳು ಕೂಡ ಗ್ರೋತ್ ಆಗಿರುತ್ತೆ. ಅದನ್ನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಬೇಕು ಅನ್ನೋದಾದರೆ, ಮಣ್ಣಿಗೆ ಹಾಕ್ಕೊಳ್ಬೇಕಾ ಅನ್ನೋದಾದರೆ ಕಂಪ್ಲೀಟ್ ಮಣ್ಣಿಗೆ ಹಾಕ್ಕೊಳ್ಬಾರ್ದು. ಮದರ್ ಪ್ಲ್ಯಾಂಟನ್ನ ಮಣ್ಣಿಗೆ ಹಾಕಿದ್ದೀನಿ. ಮದರ್ ಪ್ಲ್ಯಾಂಟಲ್ಲಿ ಬಂದಿರುವಂಥ ಪುಟ್ಟ ಗಿಡಗಳನ್ನು ಯಾವ ರೀತಿ ಬೇರೆ ಪಾಟಿಗೆ ಹಾಕ್ಕೊಳ್ಳೋದು ಅನ್ನೋದಾದರೆ ಮರಳಲ್ಲೂ ಕೂಡ ಹಾಕ್ಕೊಳ್ಬೋದು, ಕೋಕೋ ಚಿಪ್ಸಿಗೂ ಕೂಡ ಹಾಕ್ಕೊಳ್ಬೋದು. ನರ್ಸರಿಯಲ್ಲಿ ಕೋಕೋ ಚಿಪ್ಸಲ್ಲಿ ಹಾಕಿರ್ತಾರೆ ಅಲ್ವಾ, ಯಾಕೆ ಹಾಕಿರ್ತಾರೆ ಅಂದರೆ
ಮದರ್ ಪ್ಲ್ಯಾಂಟನ್ನು ಹಾಕಿರೋದಿಲ್ಲ. ತುಂಬ ಚಿಕ್ಕ ಚಿಕ್ಕ ಗಿಡಗಳನ್ನು ಕೋಕೋ ಚಿಪ್ಸಿಗೆ ಹಾಕಿರ್ತಾರೆ, ಇಲ್ಲ ಮರಳಿಗೆ ಹಾಕಿರ್ತಾರೆ. ಯಾಕೆ ಅಂದರೆ ತುಂಬ ಬೇಗ ಸ್ಟ್ರೆಂತ್ ಬರಲಿ ಗಿಡ ಅಂತ. ಹಾಗಾಗಿನೇ ಸ್ವಲ್ಪ ಗಿಡ ಸ್ಟ್ರೆಂತ್ ಬರೋವರೆಗೂ ಕೋಕೋ ಚಿಪ್ಸಲ್ಲಿ ಹಾಕ್ಕೊಳ್ಬೇಕು, ಇಲ್ಲ ಮರಳಿಗೆ ಹಾಕ್ಕೊಳ್ಬೋದು. ಮದರ್ ಪ್ಲ್ಯಾಂಟ್ ಆದಮೇಲೆ ಏನಾಗುತ್ತೆ, ಮಣ್ಣಿನ ಅವಶ್ಯಕತೆ ತುಂಬ ಇರುತ್ತೆ. ಕ್ಯಾಕ್ಟಸನ್ನು ರಿಪೋರ್ಟ್ನ ಮಾಡಬೇಕಾದ್ರೆ ನರ್ಸರಿಯಿಂದ ತಂದ ಮೇಲೆ ಕೋಕೋ ಚಿಪ್ಸನ್ನು ಕಂಪ್ಲೀಟಾಗಿ ತೆಗಿಬೇಕಾ ಅನ್ನೋದಾದರೆ ಕಂಪ್ಲೀಟಾಗಿ ಕೋಕೋ ಪೌಡ್ರನ್ನ ತೆಗಿಬೇಕು. ಆದರೆ ಬುಡದಲ್ಲಿ ಇರುವಂತಹ ಕೋಕೋ ಪೌಡ್ರನ್ನ ಸ್ವಲ್ಪ ಪ್ರಮಾಣದಲ್ಲಿ ಬಿಡಬೇಕು. ಬೇರಿಗೂ ಕೂಡ ಇಟ್ಕೊಂಡಿರುತ್ತೆ ಕೋಕೋ ಪೀಟ್ನ. ಹಾಗಾಗಿನೇ ಬುಡದಲ್ಲಿ ಇರುವಂತಹ ಕೋಕೋ ಪೀಟನ್ನು ಬಿಟ್ಟು ಸುತ್ತ ಇರುವಂತಹ ಕೋಕೋ ಪೀಟು ಮತ್ತು ಕೆಳಭಾಗದಲ್ಲಿ ಇರುವಂಥ ಕೋಕೋ ಪೀಟನ್ನು ಕಂಪ್ಲೀಟಾಗಿ ತೆಗೆದು ರಿಪೋರ್ಟ್ನ ಮಾಡ್ಕೊಳ್ಬೇಕು. ಅದರಲ್ಲೂ ಮಣ್ಣು, ಮರಳು ಮತ್ತು ಕೋಕೋ ಚಿಪ್ಸನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅದರಲ್ಲೂ ಕ್ಯಾಕ್ಟಸಿಗೆ ಸೀಸನ್ನಿಗೆ ತಕ್ಕಾಗೇ ಕೇರ್ನ ತೊಗೊಳ್ಬೇಕಾಗತ್ತೆ. ನೀರನ್ನು ಯಾವ ರೀತಿ ಹಾಕ್ಕೊಳ್ಬೇಕು ಅನ್ನೋದಾದರೆ ಮಳೆಗಾಲದಲ್ಲಿ ಒಂದು 15 ಡೇಸ್ ಇಲ್ಲ ಒಂದು ಮಂತಿಗೆ ಒಂದು ಸಲ ನೀರನ್ನು ಹಾಕಿದರೆ, ಚಳಿಗಾಲದಲ್ಲಿ 10 ಡೇಸಿಗೆ ಒಂದು ಸಲ ನೀರನ್ನು ಸ್ಪ್ರೇನ ಮಾಡ್ಕೊಳ್ಬೇಕಷ್ಟೇ. ತುಂಬ ಬಿಸಿಲಿದೆ ಅನ್ಬೇಕಾದ್ರೆ ಮಾತ್ರ ವೀಕಲ್ಲಿ ಒಂದು ಸಲ ನೀರನ್ನು ಹಾಕ್ಕೊಳ್ಬೇಕು. ಅದರಲ್ಲೂ ಡೈರೆಕ್ಟಾಗಿ ನೀರನ್ನು ಹಾಕಬಾರ್ದು, ಇಂಡೈರೆಕ್ಟಾಗಿ ಸ್ಪ್ರೇನ ಮಾಡಿದ್ರೆ ಸಾಕು. ಪ್ಲ್ಯಾಂಟಿಗೆ ಜಸ್ಟ್ ಲೀಫಿಗೆ ನೀರನ್ನು ಸ್ಪ್ರೇ ಮಾಡಬೇಕು. ಕ್ಯಾಕ್ಟಸಲ್ಲಿ ಏನಂದರೆ ಎಲೆನೂ ಕೂಡ ಯೂಸ್ ಆಗುತ್ತೆ, ಎಲೆಗಳಿಂದನೂ ಕೂಡ ಗಿಡನ ಮಾಡ್ಕೊಳ್ಬೋದು. ಕೋಕೋಪೀಟ್ ಆಗಿರ್ಬೋದು, ಮರಳಾಗಿರ್ಬೋದು. ಎಲೆ ಕಟ್ಟಾಗಿದೆ ಅನ್ನುವಂತಹ ಎಲೆನ ಕೋಕೋಪೀಟಿಗೆ ಟಚ್ ಮಾಡಿ ಇಟ್ಟರೆ ಸಾಕು, ಇಲ್ಲ ಮರಳಿಗೆ ಸ್ವಲ್ಪ ಫುಲ್ಲು ಪ್ರೆಸ್ ಮಾಡಿ ಹಾಕಬಾರ್ದು, ಸ್ವಲ್ಪ ಟಚ್ ಮಾಡಿ ಹಾಕಿದರೆ ಸಾಕು, ಅಲ್ಲೇ ಹೊಸ ಗಿಡ ಬೆಳೆಯುತ್ತೆ. ವಿಡಿಯೋದಲ್ಲೂ ಕೂಡ ನೋಡ್ಬೋದು, ಒಂದು ಲೀಫ್ ಕಟ್ಟಾಗಿತ್ತು, ಅದನ್ನು ಕೋಕೋಪೀಟಿಗೆ ಟಚ್ ಮಾಡಿ ಇಟ್ಟಿರೋದು ಜಸ್ಟು, ಅಲ್ಲೇ 2 ಗಿಡ ಬರ್ತಾ ಇದೆ. ಸೆಕ್ಯುಲೆಂಟನ್ನು ಪಾಟಿಗೆ ಹಾಕೊಳ್ಳೋದಾದರೆ ಸೆರಾಮಿಕ್ ಪಾಟಿಗೆ ಹಾಕೋದ್ರಿಂದ ತುಂಬ ಯೂನಿಕ್ಕಾಗಿ ಕಾಣುತ್ತೆ. ಅದರಲ್ಲೂ ಒಂದೇ ರೀತಿಯ ಕ್ಯಾಕ್ಟಸನ್ನು ಒಂದು ಪಾಟಿಗೆ ಹಾಕೊಳ್ಳೋದ್ರ ಬದಲಿಗೆ 2-3 ರೀತಿಯ ಕ್ಯಾಕ್ಟಸನ್ನು ಒಂದೇ ಪಾಟಿಗೆ ಅರೇಂಜ್ ಮಾಡೋದ್ರಿಂದ ತುಂಬ ಯೂನಿಕ್ಕಾಗಿ ಕಾಣುತ್ತೆ. ಅದ್ರ ಜೊತೆಗೆ ಮಣ್ಣು, ಮರಳು ಮತ್ತು ಕೋಕೋ ಚಿಪ್ಸನ್ನು ಮಿಕ್ಸ್ ಮಾಡಿ ರಿಪೋರ್ಟ್ನ ಮಾಡಿದ ಮೇಲೆ ಪ್ಲ್ಯಾಂಟನ್ನು ಕೂಡ ಹಾಕಿದ ಮೇಲೆ ಪರ್ಲೈಟನ್ನು ಮೇಲೆ ಹಾಕೊಳ್ಳೋದ್ರಿಂದ ತುಂಬ ಡಿಫ್ರೆಂಟಾಗಿಯೂ ಕಾಣುತ್ತೆ, ತುಂಬ ಹೈಲೈಟಾಗಿಯೂ ಕೂಡ ಕಾಣುತ್ತೆ. ವೆರೈಟಿ ಆಫ್ ಕ್ಯಾಕ್ಟಸ್ಗಳನ್ನು ಒಂದೇ ಪಾಟಿಗೆ ಅರೇಂಜ್ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಆದಷ್ಟು ಒಂದು ಮಣ್ಣಿನ ಪಾಟಿಗೂ ಕೂಡ ತುಂಬ ಡಿಫ್ರೆಂಟಾಗಿರುವಂತಹ ಕ್ಯಾಕ್ಟಸ್ಗಳನ್ನು ಹಾಕಿದ್ದೀನಿ, ಸೆರಾಮಿಕ್ ಪಾಟಿಗೂ ಕೂಡ ಡಿಫ್ರೆಂಟಾಗಿರುವಂಥ ಕ್ಯಾಕ್ಟಸ್ಗಳನ್ನು ಹಾಕಿದ್ದೀನಿ. ಯಾವ ರೀತಿ ಅರೇಂಜ್ ಮಾಡಿದ್ದೀನಿ, ಯಾವ ರೀತಿ ಕಾಣುತ್ತೆ ಅರೇಂಜ್ ಮಾಡೋದ್ರಿಂದ, ಒಂದೇ ರೀತಿಯ ಸೆಕ್ಯುಲೆಂಟನ್ನು ಒಂದು ಪಾಟಿಗೆ ಹಾಕೋದ್ರಿಂದ ಯಾವ ರೀತಿ ಕಾಣುತ್ತೆ, ಡಿಫ್ರೆಂಟಾಗಿರುವಂಥ ಕ್ಯಾಕ್ಟಸನ್ನು ಹಾಕೊಳ್ಳೋದ್ರಿಂದ ಯಾವ ರೀತಿ ಕಾಣುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.